ನಮ್ಮ ನೆಕ್ಸ್ಟ್ ಪ್ರೋಗ್ರಾಮು ಸ್ಟ್ಯಾಂಡಪ್ ಕಾಮಿಡಿ ಬೈ ವಿನಾಯಕ್ ಬಾಳೆ ಸರ್ ಅವರಿಂದ. ಇಂಟ್ರಡಕ್ಷನ್ ಬೇಕಾ ಅವ್ರ ಮೇಲೆ? ಬೇಡ ಅಲ್ದ? ಆಲ್ರೆಡಿ ಪಿಕ್ನಿಕಲ್ಲಿ ನಮ್ಮನ್ನು ಎಂಟರ್ಟೈನ್ ಮಾಡಿ ಹೊಟ್ಟೆ ಹುಣ್ಣಾಗಷ್ಟು ನಗಾಡ್ಸಿದ್ದಾರೆ. ಇವತ್ತೂ ನಂಗೆ ಗೊತ್ತಿಲ್ಲ ನೀವು ರೆಕಗ್ನೈಸ್ ಮಾಡಿದ್ರೋ ಇಲ್ವೋ ಅಂತ, ಒನ್ ಆಫ್ ದ ಪ್ರೋಗ್ರಾಮಲ್ಲಿ ಒಂದು ಅಜ್ಜಿಯಾಗಿ ಬಂದಿದ್ರು. ಯಾವ ಪ್ರೋಗ್ರಾಮ್ ಅಂತ ಗೊತ್ತಾ ಅದು ಬಂದಿರೋದು? ಯಸ್. ಸೊ ಐ ವುಡ್ ಲೈಕ್ ಟು ಕಾಲ್ ವಿನಾಯಕ್ ಬಾಳೆ ಸರ್ ಆನ್ ದ ಸ್ಟೇಜ್. ಚೆಕ್. ಎಲ್ಲ ಆರಾಮ? ಸೌಂಡ್ ಜಾಸ್ತಿ ಇದ್ದ, ಕಡಿಮೆ ಇದ್ದ, ಸರಿ ಇದ್ದ? ಸರಿ ಇದ್ದ. ಮಂಗಳೂರವೆಲ್ಲ ಸೌಖ್ಯವಾ? ಆಸರಿಂಗೆ ಊಟ ಎಲ್ಲ ಆಯ್ದು ಅಲ್ದ? ಸಾಗರಪ್ಪಿ ಅಮ್ಮಿ ಕಾಪಿ ಚಲೋ ಐತೇನಲ್ದ? ಇನ್ನೊಂದು ಕಪ್ ಕುಡಿಯಾಕೋ. ಕುಮಟ ಹೊನ್ನವರ್ದವ ಕುಡುಲೆಲ್ಲ ತಕ್ಕಂಜಿರ ಮಲ್ಲೆಲ್ಲ ಆರಾಮಿದ್ವಾ? ಶಿರ್ಸಿ ಸಿದ್ದಾಪುರ ಭಾವ ಅತ್ತಿಗೆ ಅಕ್ಕಯ್ಯ ಮಾತಾಡ್ಸಿದೆ? ಎಲ್ಲರನ್ನೂ ಮಾತಾಡ್ಸಿದ್ದೆ. ಇಂಥ ಲೈಟ್ ಆನ್ ಮಾಡ್ದಂಗೆ ಕಾಣ್ತಪ್ಪ. ಹಾಂ, ಈ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮೊದಲು ನಿನ್ನೆ ಪಾರ್ಟ್ ಎ ಇತ್ತು ಅಂದ, ಇವತ್ತು ಪಾರ್ಟ್ ಬಿ ಅಲ್ಲಿ. ಪಾರ್ಟ್ ಎಲ್ಲಿ ಅವನು ರೂಲ್ಸ್ ಹೇಳಿದ್ದಿ. ರೂಲ್ಸ್ ನೆನಪಿದ್ದ? ಮೊದಲನೇ ರೂಲ್ಸ್ ಎಂಥದ್ದು? ಎಸ್, ಥ್ಯಾಂಕ್ ಯು. ನನಗೆ ಕುತ್ತಿಗೆ ಸ್ವಲ್ಪ ಸಮಸ್ಯೆ ಆಜು, ಸುಧಾರಿಸಿಗಳಿ. ಸ್ವಲ್ಪ ತಿರುಗಿಸಲು ಸ್ವಲ್ಪ ಕಷ್ಟ ಆಗ್ತು. ಅಲ್ಲಿ ನಿಂತ್ಕೊಂಡಿದ್ದೆ, ಒಂದು ಹೊತ್ತಿಗೆ ಮಾತಾಡ್ತಾ ಇದ್ದು, ಏ ಭವ್ಯ ಆ ವಿನಾಯಕ ನೆಕ್ ನೋಡಿ. ಅದು ತಿರುಗಿದ್ದಿಲ್ಲ, ಬಡ ಬಡ ನೆಕ್ ನೋಡಿ ಅವ್ನು ನಡೀತಾ ಅಂತು. ಅದು ಹೊತ್ತಿಗೆ ಜೋರಿದ್ದದು. ಇವತ್ತೆಂತ ನೆಕ್ ನೋಡವನೇ, ಮೊದಲೇ ನೆಕ್ ನೋಡಿದ್ದೆ ತಗಡೆ ಅಂತ. ಅಲ್ಲಿ ಕುತ್ತಿಗೆಗಳು ಉಪಯೋಗಿಸಿ ತಲೆ ಬಿಸಿ ಇತ್ತಿಲ್ಲ, ನೆಕ್ ಕೂಡ ಇನ್ನೊಮ್ಮನೆಯಾಗಿ ಹೋಗ್ತು. ಅದೆಂಥದೇ ಇರಲಿ, ಕಾರ್ಯಕ್ರಮ ಶುರು ಮಾಡೋಣ. ಹಂಗಾರೆ ಇವತ್ತಿನ ಈ ಒಂದು ಇದಕ್ಕೆ ಇದಾದಂಥ ಇವರೇ, ಈ ಒಂದು ಇದರಲ್ಲಿ ಏನೂ ಇದು ಮಾಡಿ ಕೇಳದೆ ಇದು ಮಾಡ್ದಂಥ ಅವರೇ, ಎಲ್ಲದನ್ನೂ ಒಂದು ಬರೀ ಹಿಂಗೆ ಇದು ಮಾಡಿಕ್ಕೆ ಬಂದಂಥ ಎಲ್ಲ ಇವರೇ. ಈ ಒಂದು ಇದು ನನಗಿಷ್ಟು ಹಿಂಗೆ ಇದಾಗ್ತೋಳುವಂಥ ಇದೇ ಇತ್ತೇ ಇಲ್ಲ ಹೇಳಿ. ರಾಶಿನೇ ದೊಡ್ಡದು, ನಮ್ಮದು ಇನ್ನೂ ದೊಡ್ಡದಾಗವು, ಜಗತ್ತಿನಲ್ಲೇ ನಮ್ಮದು ಹೊಳದಾಗವು. ಅರ್ಥ ಆಯ್ತಾ? ಆ ಒಂದು ಇದು ಇನ್ನೂ ದೊಡ್ಡ ಇದಾಗಲಿ, ಯಾವುದೇ ಒಂದು ಹಿಂಗೆ ಅದು ಇದು ಮಾಡಿ ಕೇಳಿದ್ರೆ ನಾವು ಒಂದು ಇದು ಮಾಡೋಣ ಹೇಳುವಂಥ ಒಂದು ಇದು ಮಾಡ್ಕೊಂಡು ನಾವು ಮುಂದೆಲ್ಲ ಮಾಡೋಣ ಹೇಳ್ತಾ ಏನು ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೇವೆ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅವನು ವಿಶಿಷ್ಟ ನಾಯಕ ಬಾಳೆ ಸರ್ ವಿನಾಯಕ. ಚಪ್ಪಾಳೆ ಹೊಡಿರಿ, ನೆಗೆಡ್ರಿ, ಖುಷಿಯಾಗಿರಿ. ಬದಲಾವಣೆ ಜಗದ ನಿಯಮ ಹೇಳಿದ್ದ ದೊಡ್ಡವು. ಹ್ಯಾಂಗೆಲ್ಲ ಬದಲಾಗ್ತು ಅಂದರೆ, ಈ ಮದುವೆ ಆದಮೇಲೆ ಬದಲಾಗ್ತಾ ನೋಡಿ. ಗಂಡನೂ ಬದಲಾಗ್ತಾ, ಹೆಂಡ್ತಿನೂ ಬದಲಾಗ್ತು ನೋಡಿ. ಬೇಕಾರೆ ಮದುವೆ ಇನ್ನು ಹೆಂಗೆ ಫಿಕ್ಸ್ ಆಜು, ಅವಾಗ ಹೆಂಗಿರ್ತಾ ಅಲ್ಲದೆ ಬತ್ತೇನೆ ಸಿಗೋಣ. ಇವತ್ತು ಎಷ್ಟೊತ್ತು ಲೇಟ್ ಆಗ್ತು? 2-3 ತಾಸು ಲೇಟ್ ಆಗ್ತಾ. ಅಡ್ಡಿಲ್ಲ, ಕಾಯ್ತಿ, ತೊಂದರೆ ಇಲ್ಲೇ ಬಾ, ಸಿಗ್ನಲ್ ಹತ್ರ ಸಿಗೋಣ ಬಾ ಅಕ್ಕ. ಮದುವೆಕ್ಕಿಂತ ಸ್ವಲ್ಪ ಮೊದಲು, ಮದುವೆ ಆಗಿ 1 ವರ್ಷ ಆಯ್ತು. ಹೋಪನ ಎಷ್ಟೊತ್ತಾಗ್ತು? 1 ತಾಸು. ಹಾಂ, ಅಡ್ಡಿಲ್ಲ, ಕಾಯ್ತಿ ಬಿಡು. 5 ವರ್ಷ ಆಯ್ತು. ಬತ್ತೇನೆ? ಹಾಂ, ಹೋಗವ. 10 ವರ್ಷ ಆದರೂ ಸಾಕು.
ಅವನು ಹೋಗ್ಬತ್ತಿ, ಹಾಂ ನೀ ಇಲ್ಲೇರು, ಮನೇಲೇ ಇರು. 15 ವರ್ಷ ಆದ್ರೆ ಸಾಕು, ತಮ್ಮ ಅಮ್ಮಂಗೆ ಹೇಳು, ಅವ್ನು ಹೋಗ್ಬತ್ತೆ. ಹೆಂಡ್ತಿನೂ ಬದಲಾಗ್ತೋ, ಬರೀ ಗಂಡೊಬ್ಬನೇ ಅಲ್ಲ, ಹೆಂಡ್ತಿ ಹಲೋ ಅಲ್ಲದೆ ಹೇಳ್ತಿಲ್ಲ ಅಮ್ಮನೇ ಅವ್ರು ನಂಗೆ ಹೊಗಳೋದಲ್ಲ, ಅಮ್ಮನೇ ಅಷ್ಟು ಗೊತ್ತಿದೆ, ರಾಶಿ ನಾಲೆಜ್ ಇದ್ದೋಳಿ, ಗೊತ್ತಾತಾನೆ. ಮದುವೆಕ್ಕಿಂತ ಜಸ್ಟ್ 1 ವರ್ಷ ಹಿಂಗೆ, ಮದುವೆ ಆಗಿ ಒಂದು 2-3 ವರ್ಷ ಆದಮೇಲೆ, ಹಾಂ ಅಲ್ಲದೆ ಅಮ್ಮಲೋಕ್ ಹಿಂಗೆ ಅಷ್ಟು ಗೊತ್ತಿದ್ದೋಳಲ್ಲ, ಸ್ವಲ್ಪ ಹಿಂಗೆ ತೀರಾ ಇದಲ್ಲ, ಗೊತ್ತಾತಾನೆ. ಒಂದು 6-8 ವರ್ಷ ಆದಮೇಲೆ, ಅಮ್ಮನೇ ಅವ್ರು ತಗೊಂಡು ಎಂತ ಮಾಡ್ತೆ, ಒಂದು ಚೂರು ಎಂಥರೂ ಕಬರಿದ್ದಾನೆ, ಓಕೆ ನಾಲೆಜ್ ಉಳೋದಿಲ್ಲ ಹೇಳಿ, ಗೊತ್ತಾತ. ಅವ್ರು ತಗೊಂಡು ಎಂತ ಮಾಡಲ್ ಬತ್ತೆ. ಒಂದು 15 ವರ್ಷ ಆದ್ರೆ ಮುಗಿದೋತು. ತಮ್ಮ ನೀವು ಅವ್ರ ಮಾತೆಲ್ಲ ಕೇಳ್ಕೆತ್ತಿರಡ, ಗೊತ್ತಾತ. ಅಚ್ಚ ಮನೆಗೆ ಅಪ್ಪತ್ತಿ ಅಂತ ಹೇಳ್ತಾ ಕೇಳ್ಕೊಂಡು ಮಾಡು. ಎಲ್ಲ ಬದಲಾವಣೆ. ಮೊದಲೆಲ್ಲವ ಊರ ಬದಿಗೆ ಹಳೆ ಕಾಲದಲ್ಲಿ 1 ಡಜನ್ ಗಟ್ಟಲೆ ಮಕ್ಕಳಿರ್ತಿದ್ದ, ಕನಿಷ್ಠ ಅದು. ಜಾಸ್ತಿ ಆದರೆ ಏನು ತೊಂದರೆ ಇತ್ತಿಲ್ಲ. ಅಪ್ಪಂಗೆ ಯಾರು ಎಷ್ಟನೇ ಹುಡುಗರು ಅಲ್ಲಿ ಎಂತೂ ಗೊತ್ತಿತ್ತಿಲ್ಲ. ಅಲ್ಲೇ ಗಂಗೋ ನಮ್ಮನೆ ಮಾಡಿ ಆ ಗಪ್ಪಟ್ಟು ಎಷ್ಟನೇ ಮಾಡಿನಿ, 5ನೇ 6ನೇ. ಅಲ್ಲೇ ಆ ಗಂಗು ದೊಡ್ಡದಾಟೆ ಶುಭ್ರಾಯಿನಿ ಎಂತೂ ಗೊತ್ತಿರ್ತಿತ್ತಿಲ್ಲ. ಈಗ ಹಂಗಲ್ಲ, 1 ತಪ್ಪಿರಿ 2. ಅವಾಗ ಹೇಳ್ತಿದ್ವಲ್ಲಿ ಆರತಿಗೊಬ್ಬ ಕೀರ್ತಿಗೊಬ್ಬ ಹಳೆ. ಈಗ ಹಂಗಲ್ಲ, ಆ್ಯಂಡ್ರಾಯ್ಡಿಗೊಬ್ಬವ iOS-ಗೊಬ್ಬವ. ಅದಕ್ಕೆ ನೋಡಿ ಅವು ಮೊಬೈಲ್ ಹಿಂಗೆ ಪೆಲ್ಟ್ತಾನೇ ಇರ್ತಾವೆ ಹುಡುಗರು. ನಾವೇ ದಬ್ಬಿ ಹೊರಗೆ ಕಳಿಸೋ, ಆಟ ಆಡ್ಕೆ ಬರ್ರಾಳೆ, ಹೊರಗೆ ಹೋಗ್ತೀವಲ್ಲೇ. ಎಲ್ಲ ಬದಿಗೂ ಬದಲಾವಣೆ, ಭಯಂಕರ ಬದಲಾವಣೆ. ಮೊನ್ನೆ ಈಗೊಂದು 6-8 ತಿಂಗಳ ಹಿಂದೆ ನ್ಯೂಸ್ ಪೇಪರ್ಲ್ಲಿ ಓದಿದ್ದಿ, ಇಸ್ರೇಲಲ್ಲಿರೋ ಹೇಳಿದ್ದು, ಇಫ್ ಐ ಆಮ್ ಕರೆಕ್ಟ್, ಇಸ್ರೇಲಲ್ಲಿ ರುಂಡ ಈಗವ ಬೇರೆಯವ್ರ ಮುಂಡಕ್ಕೆ ಅಟ್ಯಾಚ್ ಮಾಡಿದ್ಬೇಡ, ತಲೆ ಈ ಭಾಗ ಬೇರೆಯವ್ರ ಶರೀರಕ್ಕೆ ಫೆವಿಕಲ್ ಹಾಕಿದ್ವ ಹೆಂಗಂತ ಗೊತ್ತಿಲ್ಲ ಅದಲ್ಲವ, ಒಟ್ಟು ಅಟ್ಯಾಚ್ ಮಾಡಿದ್ದ ಮೆಡಿಕಲಲ್ಲಿ ಪ್ರೂವ್ಡ್. ಇನ್ನು ಮುಂದೆಲ್ಲ ಹೆಂಗೆ ಆಗ್ತಾ ಗೊತ್ತಿಲ್ಲ. ಸುಬ್ರೆ ಬಾವನ್ ತಲೆ ತೆಗೆದು ಗಪ್ಪತಿ ಬಾವಂಗೆ ಹಾಕಿಟ್ಬಿಡ್ತವ, ಏನೇನು ಬತ್ತಾ ಗೊತ್ತಿಲ್ಲ. ಆದರೆ ಗಂಡಸರ ತಲೆ ಗಂಡಸರಿಗೆ ಹಾಕಿದ್ರೆ ತಲೆ ಬಿಸಿ ಇಲ್ಲ ನಮಗೆ. ಈ ಗಂಡಸರ ತಲೆ ತೆಗೆದು ಹಿಂಗಸರಿಗೆ ಹಾಕ್ಬಿಟ್ವಲ್ಲ ಅಂದರೆ ಹಿಂಗೆ ಗಂಗಾಳಿರ್ತು, ಅವ್ನು ರಾಜ್ ಓಳಿರ್ತ. ಇಬ್ರದ್ದು ತಲೆ ಮಿಕ್ಸ್ ಆದ್ರ ಕಡೆಗೆ ಅವ್ನು ಹೆಸರು ಚೇಂಜ್ ಮಾಡಿ ಕೇಳೋಕ್ಕಾಗ್ತು, ಗಂಗರಾಜ್ ಹಿಂಗೆ ಮಾಡಿ ಕೇಳೋಕ್ಕಾಗ್ತು. ಆದರೆ ಸಮಸ್ಯೆ ಯಾವಾಗ ಆಗ್ತು ಕೇಳಿದರೆ, ನಮ್ಮ ಕರ್ನಾಟಕದಲ್ಲಿ ಫ್ರೀ ಬಸ್ಸು, ಹೆಂಗಸರಿಗೆ ಮಾತ್ರ ಫ್ರೀ. ಕಂಡಕ್ಟ್ರಂಗೆ ಸಮಸ್ಯೆ, ಅವ್ನು ಫ್ರೀ ಟಿಕೆಟ್ ಕೊಡಿ ಹೇಳ್ತೋದು, ತಲೆ ನೋಡಿರಿ ಹೌದು, ಬಾಡಿ ನೋಡಿರಲ್ಲ. ಇನ್ನೊಂದು ಸಲ ತಲೆ ನೋಡಿರಲ್ಲ, ಮೀಸಿದ್ದು ಎಂತ ಮಾಡೋಕ್ಕಾದ್ರೂ ಕನ್ಫ್ಯೂಸ್ ಅವಂಗೆ. ಮೊದಲಲ್ಲವ ಒಂದು ಇಡ್ಲಿಗೆ 50 ಪೈಸೆ ಇತ್ತು, ಒಂದು ಫೋನ್ ಕಾಲ್ ಮಾಡೋ ಅಂದರೆ 5-6 ರೂಪಾಯಿ ಬೇಕಾಗಿತ್ತು. ಈಗ ಒಂದು ಇಡ್ಲಿಗೆ 5 ರೂಪಾಯಿ, ಫೋನ್ ಕಾಲಿಗೆ 50 ಪೈಸೆಯೂ ಬೇಡ, ಈಗ ಫ್ರೀ. ಎಲ್ಲ ಟೆಕ್ನಾಲಜಿ ಎಷ್ಟೊತ್ತಿಗೂ ಎಲ್ಲ ಹಿಂಗೆ ಮಾಡ್ಕೊತಾನೆ ಇರ್ತಾ, ಈಗ ಹಿಂಗೆ ಮಾಡ್ಕೊತಾನೆ ಇರ್ತಾ. ಎಲ್ಲರಿಗೂ ಒಂದೊಂದು ಪೇಂಟ್ ಬ್ರಷ್ ಕೊಟ್ಬಿಟ್ಟಿದ್ರೆ ಇಡೀ ಜಗತ್ತಿಗೆ ಬಣ್ಣ ಹೊಡೆದು ಮುಗಿಸ್ಬಿಡ್ತಿದ್ದೆ ಎಲ್ಲರೂ. ಕೈ ಎಷ್ಟೊತ್ತಿಗೆ ನಿದ್ರಗಣ್ಣಲ್ಲೂ ಹಿಂಗೆ ಹಾಕಿದ್ದೆ ಇರೋದು, ಅದಕ್ಕೆ ಸೊಳ್ಳೆ ಸುಲಭಕ್ಕೆ ಬರ್ತಿಲ್ಲ ಈಗ, ಅದೊಂದು ಅಡ್ವಾಂಟೇಜ್ ಇದ್ದು. ಮೊದಲೆಲ್ಲ ಲ್ಯಾಂಡ್ ಲೈನ್ ಆಗಿತ್ತು, ಫೋನ್ ಮಾಡಿದ ಕೂಡನೇ ಎಲ್ಲಿದ್ದೆ ಹೇಳಕ್ಕೆ ಕೇಳೋ ಪ್ರಶ್ನೆ ಇತ್ತಿಲ್ಲ. ಅವು ಫೋನ್ ಎತ್ತಿದ್ದ ಅಂದ್ರೆ ಮನೆಯಲ್ಲೇ ಇದ್ದಾಳೆ ಅರ್ಥ. ಈಗ ಹಂಗಲ್ಲ, ಫೋನ್ ಎತ್ತಿದ ಕೂಡನೇ ಎಲ್ಲಿದ್ಯಾ, ಅವು ಮಂಗಳೂರಲ್ಲಿ ಇರ್ತಾನ, ನಾನು ಇಲ್ಲಿ ಹೊನ್ನಾವರದಲ್ಲಿದ್ದೆ, ಎಲ್ಲಿರ್ತಾನ. ಸಾಮಾನ್ಯ ಫೋನ್ ಬಪ್ಪದಲ್ಲ ಸುಮಾರು ಹಿಂಗೆ ನಾವು ಸ್ನಾನಕ್ಕೆ ಹೋದಾಗ ಅಥವಾ ಹಿಂಗೆ ಬೆಳಗ್ಗೆ ಅನುಷ್ಠಾನದಲ್ಲಿ ಇರೋಕರೆ ಫೋನ್ ಬತ್ತು. ಅದು ಅನುಷ್ಠಾನದಲ್ಲಿ ಅಕಸ್ಮಾತ್ ಇರೋಕ್ಕರ್ ಫೋನ್ ಬಂದ್ಬಿಟ್ರೆ ಅವ್ನು ಹೇಳಲ್ ಬತ್ತಾ, ಹಿಂಗೆ ಇಲ್ಲಿದ್ದೇಳಿ, ಹಲೋ ಎಂತ ಮಾಡ್ತಾಯಿದ್ಯಾ, ಊಟ ಮಾಡ್ತಾಯಿದ್ನ, ಅಷ್ಟೇ ಸುಮ್ಮಂಗಿರ್ತನಾ, ಬಾ ನೀನು ಊಟ ಮಾಡ್ಲಕ್ಕು ಬಾ. ಈ ಟೆಕ್ನಾಲಜಿ ಒಂದೊಂದ್ಸಲ ಪ್ರಾಬ್ಲಮ್ ಶುರು ಮಾಡಿಬಿಡ್ತು. ಆ ಲ್ಯಾಂಡ್ಲೈನ್ ಎಲ್ಲ ಹೋತು, ಈಗ ಕಡೆಗೆ ಟಚ್ ಪ್ಯಾಡ್ ಇದು ಬಂತು, ಏನು ಕೀಪ್ಯಾಡು, ಈ ಸಣ್ಣದು ಕಾಣ್ತೇಲೆ, ಅದೆಲ್ಲ ಹೋತು.
ಈ ರೈಫಲ್ ನಮ್ಮನಿದು ವಾಕಿ ಟಾಕಿ ಅದು ಇತ್ತು, ಅದು ಹೋತು. ಕಡೆಗೆ ಟಚ್ ಸ್ಕ್ರೀನ್ ಬಂತು. ಈಗ ಟಚ್ ಸ್ಕ್ರೀನ್ ಅದು ತಗೊಳಕ್ಕಾರ ಸುಮಾರು ಒಂದು ತಗೊಂಡು ಒಂದು 6-8 ತಿಂಗಳ ಹಿಂಗೆ ಟಚ್ ಮಾಡೋಳು ಇಲ್ಲ, ಹಿಂಗೆ ಬೆರಳು ಹಿಂಗೆ ಹತ್ತಿರ ತಗೊಳೋದು ವರ್ಕ್ ಆಗೋಗ್ತು. 1 ವರ್ಷ ಆಗಲಿ ಬೇಕಾದ್ರೆ ಹಿಂಗೆ 10 ನಿಂತ್ಕೊಳ್ಳಿ ಅದ್ರ ಮೇಲೆ ವರ್ಕ್ ಆಗ್ತಿಲ್ಲ, ವರ್ಕೇ ಆಗ್ತಿಲ್ಲ. ಎಲ್ಲ ಈಗೆಲ್ಲ ಇಂಚು ಲೆಕ್ಕ. ಬಾವ ನಿಂದು ಎಷ್ಟು ಇಂಚ? 6. ನಿಂದು 7.25 ಇಂಚು. ಹೌದು, ಎಲ್ಲ ಇಂಚು ಲೆಕ್ಕವೇ.